ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ ಯಯಾ ತು ಧರ್ಮಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸೀ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚಂತಿ ದುರ್ಮೇಧಾ ಧೃತಿಃ ಸಾ ಪಾರ್ಥ ತಾಮಸೀ. ಪಾರ್ಥ, ಒಬ್ಬ ಮನುಷ್ಯ ಸತತವಾಗಿ ಯೋಗವನ್ನು ಮಾಡುತ್ತಾ ದೃಢ ನಿರ್ಧಾರದಿಂದ ಅವನ ಮನಸ್ಸು, ಇಂದ್ರಿಯಗಳು ಮತ್ತೆ ಅವನ ಜೀವನ ಎಲ್ಲದರ ಕೆಲಸ ಕಾರ್ಯಗಳನ್ನೆಲ್ಲ ಅವನು ಸಂಯಮದಲ್ಲಿ ಇಟ್ಕೊಂಡಿದ್ರೆ ಆಗ ಅಂತ ದೃಢ ನಿರ್ಧಾರವನ್ನು ತಗೊಳ್ಳುವಂತ ಗುಣಕ್ಕೆ ನಾವು ಸಾತ್ವಿಕ ನಿರ್ಧಾರ ಅಂತ ಕರಿತೀವಿ. ಮನುಷ್ಯ ಯಾವಾಗ ಅವನ ಧರ್ಮ, ಕಾಮ ಮತ್ತೆ ಅವನ ಸುಖ ಸಂಪತ್ತುಗಳು ಇವಿಷ್ಟರ ಬಂಧನಕ್ಕೆ ಅವನು ಒಳಗಾಗಿ ಇನ್ನೂ ಹೆಚ್ಚು ಬೇಕು ಅನ್ನುವ ಆಸೆ ಹಂಬಲದಿಂದ, ಫಲಾನುಫಲಗಳ ಅತಿಯಾದ ದುರಾಸೆಯಿಂದ, ದೃಢ ನಿರ್ಧಾರದಿಂದ ಆದಷ್ಟು ವಿಷಯದಲ್ಲಿ ಅವನು ಸಂಯಮವನ್ನು ತಗೊಂಡಿದ್ರೆ ಆಗ ಅದನ್ನ ನಾವು ರಾಜಸಿಕ ನಿರ್ಧಾರ ಅಂತ ಕರಿತೀವಿ. ಯಾವಾಗ ಒಬ್ಬ ಮನುಷ್ಯ ಕನಸು ಕಾಣ್ತಾನೆ ಇರ್ತಾನೋ, ಧೈರ್ಯವಾಗಿಲ್ಲದೆ ಯಾವತ್ತಿಗೂ ಹೆದರ್ಕೊಂಡು ಬೇಜಾರಲ್ಲಿ ನಿರಾಶೆಯಿಂದ ಯಾವಾಗಲೂ ದುಸ್ಥಿತಿಯಲ್ಲೇ ಇರುವ ಹಾಗೆ ಇದ್ದು ಜೀವನದ ಯಾವುದೇ ಒಂದು ಧ್ಯೇಯವಿಲ್ಲದೆ ಅಜ್ಞಾನದಿಂದನೇ ತುಂಬಿರ್ತಾನೋ ಅಂತ ವಿಷಯಗಳಲ್ಲಿ ದೃಢ ನಿರ್ಧಾರಿತನಾದವನಿಗೆ ನಾವು ತಾಮಸಿಕದವನು ಅಂತ ಕರಿತೀವಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಮತ್ತೆ ಇಲ್ಲಿ ಯಾವಾಗಲೂ ಎಂದೆಂದಿಗೂ ಕನಸು ಕಾಣ್ತಾ ಇರ್ತಾನೋ ಅನ್ನುವ ವಿಷಯ ಬಂತು ಅಲ್ವಾ? ಅಂದ್ರೆ ಯೂಶಲಿ ಕೇಳೋದು ಹೆಂಗೆಂದ್ರೆ, ಯಾವಾಗಲೂ ನಾವು ಕನಸು ಕಾಣಬೇಕು, ಒಳ್ಳೆಯದನ್ನ ಇನ್ನ ಹೆಚ್ಚೆಚ್ಚು ಕಲಿಬೇಕು ಅನ್ನೋ ಅರ್ಥದಲ್ಲೇ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ಇದರ ಅರ್ಥ ಏನಂದ್ರೆ ಹಗಲ್ಗನ್ಸು ಕಾಣೋದು, ಅಂದ್ರೆ ಯಾವಾಗಲೂ ಕನಸಿನ ಲೋಕದಲ್ಲೇ ಇರೋದು. ಏನೇ ಮಾಡ್ತಾ ಇದ್ರು ಅವನು ಇಲ್ಲ, ನಾನೇನೋ ಬೇರೆನೇ ಅಚೀವ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಭ್ರಮೆಯಲ್ಲಿ ಇರ್ತಾರಲ್ಲ, ಆ ರೀತಿಯಾದ ಅರ್ಥದಲ್ಲಿ ಅವರು ಇಲ್ಲಿ ಹೇಳಿದ್ದಾರೆ.